ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯತಿ ಆವರಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಪದಾಧಿಕಾರಿಗಳಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕಾಮಗಾರಿ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಧಾನಶೂರ ನಾಯಕ್ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ನರೇಗಾ ಕೂಲಿ ಕಾರ್ಮಿಕ ಮಹಿಳೆಯರು ಉಪಸ್ಥಿತರಿದ್ದರು. ಮೊಳಕಾಲ್ಮೂರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಕೆಲಸ ಕೊಡಲೇಬೇಕು, ಬೇಕೇ ಬೇಕು ಕೆಲಸ ಕೊಡಲೇಬೇಕು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಲೇಬೇಕು, 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 ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಲೇಬೇಕು, 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 ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು, 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 ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು, 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 ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಬಂಧುಗಳೇ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಪ್ರಾರಂಭವಾಗಿ ಸುಮಾರು 20 ವರ್ಷಗಳಾಗಿವೆ. ಆದರೆ ಇವತ್ತು ಆ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ಅಧಿಕಾರಿಗಳು ಹಿಂದೇಟಾಗ್ತಾ ಇದ್ದಾರೆ. ಇವತ್ತು ಅಂಥ ದೊಡ್ಡ ಯೋಜನೆ ಇವತ್ತು ಬಡವರಿಗೆ, ಕೃಷಿ ಕೂಲಿಕಾರರಿಗೆ, ರೈತರಿಗೆ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಉಳ್ಳವರ ಪಾಲಾಗಿದೆ. ಸುಮಾರು ಶ್ರಮಿಕರಿಗೆ, ರೈತರಿಗೆ, ಬಡವರಿಗೆ ಅನುಕೂಲ ಆಗಿರ್ತಕ್ಕಂಥ ಯೋಜನೆಗಳನ್ನು ಅದರಲ್ಲಿ ಅಳವಡಿಸಿದ್ರು ಕೂಡ ಇಲ್ಲಿಯವರೆಗೂ ಅದನ್ನು ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ. ತಾಲೂಕು ಆಡಳಿತ ವ್ಯವಸ್ಥೆ ವಿಫಲವಾಗಿದೆ. PDOಗಳು ಇವತ್ತು ಆ ಯೋಜನೆಯನ್ನು ಜಾರಿ ಮಾಡಬೇಕು, ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಆ ಮನಸ್ಥಿತಿನೇ ಹೋಗ್ತಾ ಇಲ್ಲ. ಏನಪ್ಪ ಇವರು ಹಿಂಗೆ ಬರ್ತಾ ಇದ್ದಾರೆ, ಯಾಕೆ ಇವ್ರು ಕೇಳ್ತಾ ಇದ್ದಾರೆ ಅಂತ ಮನಸ್ಥಿತಿ ಇದೆ. ಅದಕ್ಕೇನೆ ಇವತ್ತು ಅಂಥ ದೊಡ್ಡ ಯೋಜನೆಯನ್ನು ಇವತ್ತು ನಿಧಾನಗತಿಯಲ್ಲಿ ಅದನ್ನು ಇವತ್ತು ನಿಲ್ಲಿಸೋಕ್ಕೇನೆ ಇವತ್ತು ಮುಂದಾಗ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು ಇಷ್ಟೇ, ನೀವು ದುಡಿಯೋ ಕಡೆಗೆ ಕೆಲಸ ಕೊಡಿ, ಇಲ್ಲ ಅಂತಂದರೆ ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದಾನೆ. ಇವತ್ತು ಅಂಥ ದೊಡ್ಡ ಯೋಜನೆ ಸುಮಾರು ವರ್ಷ ಕಳೆದು ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು ತಿಂಗಳಿಂದ ಅನುಷ್ಠಾನ ಮಾಡ್ದೇನೆ ಬೇಕಾಬಿಟ್ಟಿಯಾಗಿ ಇವತ್ತು PDOಗಳು ಎಲ್ಲ ಪಂಚಾಯತಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನೇರಳಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದುವರೆಗೂ ಕೂಡ ಕೆಲಸ ಪ್ರಾರಂಭ ಮಾಡ್ದಲೇ ವಿಳಂಬ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ನಾಳೆನೇ ಕೆಲಸ ಪ್ರಾರಂಭ ಆಗಬೇಕು. ನಾಳೆನೇ ನೇರಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಪ್ರಾರಂಭ ಆಗಬೇಕು. ಮತ್ತು ಬೆಳನುಮರದಟ್ಟಿಯಲ್ಲಿ ಏನು ಕೆಲಸ ಮಾಡಿದಾರೋ ಅವ್ರ ಕೂಲಿ ಹಣ ಇದುವರೆಗೂ ಬಿದ್ದಿಲ್ಲ. ಕೂಲಿ ಹಣ ಬಿಡೋಕ್ಕೆ ಕೂಲಿ ಹಣ 1 ವಾರ ಆಗುತ್ತೆ. ಕೂಲಿ ಹಣ ತುಂಬ ಮುಂದಾಗಬೇಕು. ಈಗ ನಾವು ಹೇಳೋದಿಷ್ಟೇ, ಇದು ದೊಡ್ಡ ಯೋಜನೆ. ಈ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಬೇಕನ್ನೋದು ನಮ್ಮ ಒತ್ತಾಯ. ಬಂಧುಗಳೇ, ಇವತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬಡ ರೈತ ಎಲ್ಲ ಕುಟುಂಬಗಳ ರೈತ, ಕೃಷಿ ಕೂಲಿಕಾರರಿಗೆ ನಿವೇಶನ ಮತ್ತು ಮಕ್ಕಳಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡಬೇಕು. ಹಳ್ಳಿಗಾಡಿನಲ್ಲಿ ಆರೋಗ್ಯ ವ್ಯವಸ್ಥೆ ಕಲಿಸ್ಬೇಕು, ಆಡಳಿತ ವ್ಯವಸ್ಥೆ. NREG ಯೋಜನೆ ಅಡಿಯಲ್ಲಿ ಬೇರೆ ಊಳೊತ್ತದಂತೆ ಮಾಡ್ತಾ ಇದ್ದಾರೆ. ರೈತರ ಜಮೀನುಗಳಲ್ಲಿ ಕೃಷಿ ಹೊಂಡ, ಬದು ನಿರ್ಮಾಣ, ಎರೆಹುಳ ಘಟಕ, ಕುರಿ ಶೆಡ್ ಇವೆಲ್ಲ ಮಾಡಬೇಕು. ಇವೆಲ್ಲ ಕೇಳೋಕ್ಕೋದ್ರೆ ಮಾಡೋಕ್ಕಿಲ್ಲ ಅಂತಾರೆ. ಆದರೆ ಕಾನೂನಲ್ಲಿದೆ, ಕಾನೂನನ್ನ ಇವತ್ತು ಮರೆಮಾಚ್ತಾ ಇದ್ದಾರೆ. ಅದಕ್ಕೆ NREG ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಚರಂಡಿ ಮಾಡಬೇಕು, ರೋಡ್ ಮಾಡಬೇಕು, ಸ್ವಚ್ಛತೆಗೆ ಆದ್ಯತೆ ನೀಡಬೇಕಂತೇಳಿ ಮನವಿ ಮಾಡಿಕೊಳ್ತಾ, ಈಗ ಸುಮಾರು ತಿಂಗಳಿಂದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಟ್ಟಿಲ್ಲ. ಅದು ಕೂಡ ತಾಲೂಕು ಆಡಳಿತ ವ್ಯವಸ್ಥೆ ಯುವ ಸಾಹೇಬರಿಗೆ ಗಮನಕ್ಕೆ ತಂದು ಅದನ್ನು ಕೂಡ ಬಿಡೋಂಥ ವ್ಯವಸ್ಥೆ ಮಾಡಬೇಕು. ಇವೆಲ್ಲ ಡಿಮ್ಯಾಂಡ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ಹೋರಾಟ ಮಾಡಬೇಕನ್ನೋ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಲೇಬೇಕು.